ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಜಗತ್ತಿನ ರಕ್ಷಣಾ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ಸಾಕಷ್ಟು ದೇಶಗಳು ಭಾರತದ ತಾಕತ್ತನ್ನು ನೋಡಿ ಅಚ್ಚರಿಪಟ್ಟಿವೆ. ಮತ್ತೆ ಕೆಲ ದೇಶಗಳು ಹೊಟ್ಟೆ ಕಿಚ್ಚು ಪಟ್ಕೋತಾ ಇವೆ. ಇನ್ನು ಕೆಲ ದೇಶಗಳು ಎಚ್ಚರಗೊಳ್ತಾ ಇವೆ. ಅಮೆರಿಕ ಚೈನಾಗಳ ಎದೆಗೆ ಬೆಂಕಿ ಬಿದ್ದಿದೆ. ಅದಕ್ಕೆ ಕಾರಣ ರಷ್ಯಾ ಹಾಗೂ ಭಾರತ ಜಂಟಿಯಾಗಿ ನಿರ್ಮಾಣ ಮಾಡಿರುವ ಬ್ರಹ್ಮೋಸ್ ಮಿಸೈಲ್ನ ಶಕ್ತಿ. ಇಲ್ಲಿ ಬ್ರಹ್ಮೋಸ್ ಅನ್ನೋ ಕ್ರೂಸ್ ಮಿಸೈಲೇ ಜಗತ್ತಿನ ಅಚ್ಚರಿಗೆ ಕಾರಣವಾಗ್ತಾ ಇರೋ ಹೊತ್ತಲ್ಲಿ ಭಾರತ ತನ್ನ ಬತ್ತಳಿಕೆಗೆ ಮತ್ತೊಂದು ಮಹಾಸ್ತ್ರವನ್ನು ಸೇರಿಸಿಕೊಳ್ಳುವ ಕಡೆ ಗಮನ ಹರಿಸ್ತಾ ಇದೆ. ಆ ಮಿಸೈಲ್ನ ಹೆಸರು, ಅದರ ಶಕ್ತಿಯ ಬಗ್ಗೆ ಕೇಳಿನೇ ಜಗತ್ತು, ಅಮೆರಿಕ ಕೂಡ ಭಾರತದ ಬಗ್ಗೆ ಒಂದು ಎಚ್ಚರಿಕೆಯ ನೋಟವನ್ನು ಬೀರೋ ಹಾಗೆ ಮಾಡ್ತಾ ಇದೆ. ಇನ್ನು ಚೈನಾ ಅಂತೂ ಈಗಾಗಲೇ ಆ ಕ್ಷಿಪಣಿಯ ಬಗ್ಗೆ ಸಾಕಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸಿದೆ. ಹೀಗೆ ಜಗತ್ತಿನ ಕಣ್ಣಲ್ಲಿ ಸಾಕಷ್ಟು ಕುತೂಹಲವನ್ನ, ಆತಂಕ, ಭಯಗಳನ್ನು ಉಂಟು ಮಾಡ್ತಾ ಇರೋ ಆ ಕ್ಷಿಪಣಿಯ ಹೆಸರು ಅಗ್ನಿ ಮಿಸೈಲ್. ಗೆಳೆಯರ, ಭಾರತದ ರಕ್ಷಣಾ ವಲಯ ಶಕ್ತಿಶಾಲಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಯುದ್ಧ ವಿಮಾನವೊಂದನ್ನು ತಯಾರಿಸೋದಕ್ಕೆ ಸಂಪೂರ್ಣವಾಗಿ ಭಾರತಕ್ಕೆ ಸಾಧ್ಯವಾಗಿಲ್ಲ ಅನ್ನೋದನ್ನು ಬಿಟ್ಟರೆ ಮಿಕ್ಕೆಲ್ಲ ಆಯುಧಗಳ ವಿಷಯದಲ್ಲೂ, ಅದರಲ್ಲೂ ವಿಶೇಷವಾಗಿ ಮಿಸೈಲುಗಳು ಮತ್ತು ಏರ್ ಡಿಫೆನ್ಸ್ನ ವಿಷಯದಲ್ಲಿ ಭಾರತ ಸೈ ಅನ್ನಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಭಾರತ 80-90ರ ದಶಕದಲ್ಲಿ ಇಂಪೋರ್ಟ್ ಮಾಡಿಕೊಂಡ ಹಳೆಯ ಆಯುಧಗಳನ್ನು ಕೂಡ ಮಾಡರ್ನೈಸ್ ಮಾಡಿ ಆಧುನಿಕ ಯುದ್ಧಕ್ಕೆ ಹೇಗೆ ಬೇಕೋ ಹಾಗೆ ಅವುಗಳನ್ನು ಸಿದ್ಧಪಡಿಸಿಟ್ಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಭಾರತ ರಕ್ಷಣಾ ವಲಯದ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸೋದಕ್ಕೆ ಶುರು ಮಾಡಿದ್ದು 1996ರಿಂದ. ಅವತ್ತಿಗೆ ಸಾಕಷ್ಟು ಪ್ರಾಜೆಕ್ಟುಗಳು ಶುರು ಆಗ್ತಾ ಹೋದ್ವು. ರಕ್ಷಣಾ ಇಲಾಖೆ, ನಮ್ಮ DRDO ಏನೇನನ್ನ ಕೇಳ್ತಾ ಇತ್ತು ಅದೆಲ್ಲದಕ್ಕೆ ಸರ್ಕಾರ ಅನುಮತಿಯನ್ನ ಕೊಡ್ತಾ ಹೋಯ್ತು. ಆದ್ರೆ ಅವುಗಳ ತಯಾರಿಗೆ, ರಿಸರ್ಚ್ಗೆ ಬೇಕಾದ ಆರ್ಥಿಕ ನೆರವು ಮಾತ್ರ ಸರ್ಕಾರದಿಂದ ಸಿಗಲಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತ ಇಸ್ರೇಲ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತು. ರಷ್ಯಾದ ಸುಖಾಯ್ ಸು-30 ವಿಮಾನಗಳ ಖರೀದಿ ಒಪ್ಪಂದ ಆಯಿತು. 1998ರಲ್ಲಿ ಬ್ರಹ್ಮೋಸ್ ತಯಾರಿಕೆಗೆ ಭಾರತ ರಷ್ಯಾ ಜೊತೆ ಕೈ ಜೋಡಿಸ್ತು. ತೇಜಸ್ ಯುದ್ಧ ವಿಮಾನದ ಪ್ರಗತಿಯನ್ನು ತೀವ್ರಗೊಳಿಸಲಾಯಿತು. ಹೀಗೆ ಭಾರತ ರಕ್ಷಣಾ ವಲಯವನ್ನು ಸದೃಢಗೊಳಿಸಬೇಕು ಅನ್ನೋ ನಿಟ್ಟಲ್ಲಿ ಸಾಕಷ್ಟು ಹೆಜ್ಜೆಗಳನ್ನು ಇಡ್ತಾ ಹೋಯಿತು. ಆದರೆ ಅಲ್ಲಿ ಕೂಡ ಸ್ಪೀಡ್ ಸಾಕಾಗಲಿಲ್ಲ. ಯಾಕೆಂದ್ರೆ ಜಂಟಿ ತಯಾರಿಕೆಗಳಿಗೆ ಸಹಿ ಬೀಳ್ತಾ ಇತ್ತು. ಆದರೆ ಆ ಪ್ರಾಜೆಕ್ಟ್ ಅನ್ನ ಮುಂದುವರಿಸೋದಕ್ಕೆ ಬೇಕಾದ ಹಣಕಾಸಿನ ನೆರವನ್ನ ಕೊಡೋದ್ರಲ್ಲಿ ಸರ್ಕಾರ ಹಿಂದೇಟಾಗ್ತಾ ಹೋಗ್ತಾ ಇತ್ತು. ಈ ಹಂತದಲ್ಲೇ 2017ರಲ್ಲಿ ಚೈನಾ ಜೊತೆಗಿನ ಸಂಘರ್ಷ ಮತ್ತು 2020ರ ಗಲ್ವಾನ್ ವ್ಯಾಲಿ ಸಂಘರ್ಷ ಭಾರತದ ರಕ್ಷಣಾ ವಲಯದ ದಿಕ್ಕನ್ನು ಬದಲಿಸಿತು. ಗೆಳೆಯರೆ, ಇದೊಂದು ವಿಷಯದಲ್ಲಿ ನಾವು ಚೈನಾಗೆ ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ಅವತ್ತಿಗೆ ಇಡೀ ಜಗತ್ತು ಚೈನಾ ವೈರಾಣುವಿನ ಕಾಟದಿಂದ ತತ್ತರಿಸ್ತಾ ಇದ್ದಾಗ ಕೂಡ ಕುತಂತ್ರಿ ಚೈನಾ ಭಾರತದ ಗಡಿಯಲ್ಲಿ ಸಂಘರ್ಷದ ಕಿಚ್ಚನ್ನ ಹಚ್ಚಿತ್ತು. ನಮ್ಮ ಸುಮಾರು 20ಕ್ಕೂ ಹೆಚ್ಚು ಯೋಧರು ಬರಿಗೈಯಲ್ಲಿ ಚೈನಾ ಸೈನಿಕರ ಜೊತೆ ಬಡದಾಡಿ ವೀರಮರಣವನ್ನಪ್ಪಿದ್ರು. ಹಾಗೆ ಚೈನಾದ ಸುಮಾರು 40ಕ್ಕಿಂತ ಹೆಚ್ಚು ಯೋಧರನ್ನ ಭಾರತೀಯ ಯೋಧರು ತಮ್ಮ ಜೊತೆಗೂ ಕರ್ಕೊಂಡು ಹೋದ್ರು. ಈ ಗಲ್ವಾನ್ ವ್ಯಾಲಿ ಸಂಘರ್ಷ ಇದೆಯಲ್ಲ, ಇದು ಭಾರತವನ್ನ ರಕ್ಷಣೆ ಮತ್ತು ಆಯುಧ ಕ್ಷೇತ್ರದಲ್ಲಿ ಎಚ್ಚೆತ್ತುಕೊಳ್ಳೋ ಹಾಗೆ ಮಾಡ್ತು. ಹೆಚ್ಚು ಹಣವನ್ನ ರಕ್ಷಣಾ ವಲಯದ ಮೇಲೆ ಭಾರತ ಹೂಡಿಕೆ ಮಾಡ್ತಾ ಹೋಯಿತು. ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತು ಕೊಡಲಾಯಿತು. ಹಿಂದೆಂದಿಗಿಂತಲೂ ಹೆಚ್ಚಿನ ಪ್ರಮಾಣದ ಆಯುಧಗಳು ತಯಾರಾದವು. ಹಾಗೇನೆ ಹಿಂದಿನಿಂದಲೂ ಜಾರಿಯಲ್ಲಿದ್ದ ಪ್ರಾಜೆಕ್ಟ್ಗಳ ವೇಗವನ್ನು ಕೂಡ ಹೆಚ್ಚು ಮಾಡಲಾಯಿತು. ಇದರ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಸಂಘರ್ಷ ಶುರುವಾಯಿತು. ಆ ಸಂದರ್ಭದಲ್ಲಿ ಪಶ್ಚಿಮದ ದೇಶಗಳು ಹೇಗೆಲ್ಲ ವರ್ತಿಸಿದ್ವು ಅನ್ನೋದನ್ನ ಭಾರತ ಗಮನಿಸಿತು. ಮತ್ತು ಆಯುಧಗಳ ವಿಷಯದಲ್ಲಿ ನಿರ್ಭರತೆ ಅನ್ನೋದು ಒಳ್ಳೆಯದಲ್ಲ ಅನ್ನೋದನ್ನು ಕೂಡ ಭಾರತ ಅರ್ಥ ಮಾಡ್ಕೊಳ್ತಾ ಹೋಯಿತು. ಈ ರಷ್ಯಾ ಯುಕ್ರೇನ್ ಸಂಘರ್ಷದಿಂದ ಸ್ವಲ್ಪ ಮಟ್ಟಿಗಿನ ಪಾಠವನ್ನ ಭಾರತ ಕಲಿತು ಅಂತ ಅಂದುಕೊಳ್ಳೋ ಹೊತ್ತಿಗೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಕಾಣಿಸ್ಕೊಳ್ತು. ಅವತ್ತು ಇಸ್ರೇಲ್ ಮೇಲೆ ಸತತವಾಗಿ ಬಿದ್ದ ರಾಕೆಟ್ಗಳು, ಸಣ್ಣ ಪ್ರಮಾಣದ UAVಗಳು ಭಾರತದ ಪಾಲಿಗೊಂದು ಎಚ್ಚರಿಕೆಯ ಗಂಟೆ ಆದವು. ಸಣ್ಣ ಸಣ್ಣ ಆಯುಧಗಳನ್ನ ಇಟ್ಕೊಂಡು ಹೇಗೊಂದು ದೇಶವನ್ನ ಕಾಡಬಹುದು ಅನ್ನೋದರ ಜೊತೆಗೆ ಒಂದು ಸುಭದ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದೆ ಇದ್ರೆ ಯಾವೆಲ್ಲ ಅನಾಹುತಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನ ಭಾರತ ಸರಿಯಾದ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡಿದ್ದು ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷವನ್ನು ನೋಡಿದ ನಂತರ. ಇದಾದ ಮೇಲೆ ಭಾರತ ತನ್ನ ರಕ್ಷಣಾ ವಲಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ಮಾಡಿಕೊಳ್ತಾ ಹೋಯಿತು. ಅದರಲ್ಲೂ ಏರ್ ಡಿಫೆನ್ಸ್ಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತು. ಜೊತೆಗೆ ಒಂದರ ಹಿಂದೊಂದರಂತೆ ಮಿಸೈಲುಗಳ ಪರೀಕ್ಷೆಯನ್ನು ಕೂಡ ಮಾಡ್ತಾ ಹೋಯಿತು. ಭಾರತ ಕಳೆದ 4-5 ವರ್ಷಗಳಲ್ಲಿ ಯಾವ ಪರಿ ಆಯುಧ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿದೆ ಅನ್ನೋದು ಮೊನ್ನೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಇಡೀ ಜಗತ್ತು ನೋಡೋದಕ್ಕೆ ಸಾಧ್ಯ ಆಯಿತು. ಮತ್ತು ಭಾರತ ತನ್ನ ಒಂದಷ್ಟು ಮಿಸೈಲ್ಗಳನ್ನ ಪಾಕಿಸ್ತಾನದ ನೆಲದಲ್ಲಿ ಪರೀಕ್ಷೆ ಕೂಡ ಮಾಡ್ತು. ಜಗತ್ತು ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳ ಬಗ್ಗೆ ಅಚ್ಚರಿಯಿಂದ ನೋಡೋದಕ್ಕೆ ಶುರು ಮಾಡ್ತು. ಇಂಥ ಹೊತ್ತಲ್ಲೇ ಭಾರತದ ಮತ್ತೊಂದು ಅಸ್ತ್ರ ಜಗತ್ತಿನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದರ ಹೆಸರು ಅಗ್ನಿ 6. ಗೆಳೆಯರೆ,
ಈ ಅಗ್ನಿ ಸಿರೀಸ್ನ ಮಿಸೈಲ್ಗಳಿವೆ ನೋಡಿ, ಇವು ಜಗತ್ತಲ್ಲಿ ಅತಿ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಾ ಇರೋದು ಚೈನಾಗೆ. ಅದಕ್ಕೆ ಕಾರಣ ಭಾರತದ ಅಗ್ನಿ 5 ಅನ್ನೋ ಮಿಸೈಲ್ ಇದೆಯಲ್ಲ, ಅದರ ಶಕ್ತಿ ಎಷ್ಟು ಅನ್ನೋದನ್ನೇ ಭಾರತ ಸರಿಯಾಗಿ ಜಗತ್ತಿಗೆ ಹೇಳ್ತಾ ಇಲ್ಲ ಅನ್ನೋದು. ಈ ಮಿಸೈಲ್ ಕೇವಲ 5,000 ಕಿಲೋಮೀಟರ್ನಷ್ಟು ರೇಂಜ್ ಅನ್ನ ಹೊಂದಿದೆ ಅಂತ ಭಾರತ ಹೇಳ್ಕೊಳ್ಳುತ್ತೆ. ಆದ್ರೆ ಇದು 8,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಸಾಗಬಲ್ಲದು ಅಂತ ಚೈನಾ ಹೇಳುತ್ತೆ. ಹೀಗಿರುವಾಗ ಅಗ್ನಿ ಸಿರೀಸ್ನ 6ನೇ ಮಿಸೈಲ್ ಒಂದು ಬರ್ತಾ ಇದೆ. ಅದು ಇನ್ನೆಷ್ಟು ಬಲಿಷ್ಠವಾಗಿರುತ್ತೋ ಅನ್ನೋ ಆತಂಕ ಚೈನಾದ್ದು. ಅಫ್ಕೋರ್ಸ್ ಚೈನಾದ ಬಳಿ ಇದಕ್ಕಿಂತ ಹೆಚ್ಚು ಬಲಿಷ್ಠವಾದ, ಇದಕ್ಕಿಂತ ಹೆಚ್ಚು ವೇಗದ ಮಿಸೈಲುಗಳಿವೆ. ಡೆಂಗ್ಫೆಂಗ್ 41 ಅಂತಹ ಮಿಸೈಲುಗಳು 15,000 ಕಿಲೋಮೀಟರ್ ವರೆಗಿನ ರೇಂಜ್ ಅನ್ನು ಹೊಂದಿವೆ. ಆದರೂ ಶತ್ರುಗಳ ಬಳಿ ಬಲಿಷ್ಠ ಮಿಸೈಲುಗಳು ಬಂದಷ್ಟು ಅದಕ್ಕೆ ತಕ್ಕ ಏರ್ ಡಿಫೆನ್ಸ್ ಅನ್ನು ಮಾಡ್ಕೋಬೇಕಾಗಿ ಬರುತ್ತೆ. ಈ ಕಾರಣಕ್ಕೆ ಚೈನಾ ಭಾರತದ ಅಗ್ನಿಯ ಬಗ್ಗೆ ಆತಂಕವನ್ನು ಹೊಂದಿದೆ. ಇಲ್ಲಿ ಅಗ್ನಿ 6 ಬಗ್ಗೆ ನೋಡೋದಕ್ಕೂ ಮುನ್ನ ಅಗ್ನಿ 5 ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಗೆಳೆಯರೆ, ಈ ಅಗ್ನಿ 5 3 ಸ್ಟೇಜ್ ಸಾಲಿಡ್ ರಾಕೆಟ್ ಸಿಸ್ಟಮ್ ಅನ್ನು ಒಳಗೊಂಡಿದೆ. ಇದು ಏಷ್ಯಾ ಅಷ್ಟೇ ಅಲ್ಲ, ಯುರೋಪ್ನ ಕೆಲ ಭಾಗಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಈಗಾಗಲೇ ಈ ಅಗ್ನಿ 5 ಕ್ಷಿಪಣಿಯನ್ನ 8ಕ್ಕೂ ಹೆಚ್ಚು ಬಾರಿ ಪರೀಕ್ಷೆ ಮಾಡಿರುವ DRDO ಭಾರತದ ನೌಕಾಪಡೆಗೆ ಬೇಕಾಗಿರುವ ಹಾಗೆ ಇದನ್ನ ಡಿಸೈನ್ ಕೂಡ ಮಾಡ್ತಾ ಇದೆ. ಅದಕ್ಕೆ K5 ಅನ್ನೋ ಕೋಡ್ ನೇಮ್ ಅನ್ನು ಕೊಡಲಾಗಿದೆ. ಈಗಾಗಲೇ ಭಾರತದ ಬತ್ತಳಿಕೆಯಲ್ಲಿರುವ ಅಗ್ನಿ 1 ಅನ್ನೋ ಕ್ಷಿಪಣಿ 700 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ರೆ, ಅಗ್ನಿ 2 ಸುಮಾರು 2,000 ಕಿಲೋಮೀಟರ್, ಅಗ್ನಿ 3 3,000 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿದೆ, ಅಗ್ನಿ 4 3,800 ಕಿಲೋಮೀಟರ್ ಅನ್ನ ತಲುಪಿದ್ರೆ, ಅಗ್ನಿ 5 5,000 ಕಿಲೋಮೀಟರ್ ಅನ್ನ ತಲುಪಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮುಂದಿನ ದಿನಗಳಲ್ಲಿ ಭಾರತದ ಪಾಲಿನ ಬ್ರಹ್ಮಾಸ್ತ್ರ ಆಗುತ್ತೆ. ಇನ್ನು ಈಗಾಗಲೇ ಈ ಅಗ್ನಿ 5 ತನ್ನ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿದ್ದು ಅದು ಆಪರೇಷನ್ ಹಂತದಲ್ಲಿದೆ. ಇನ್ನು ಇದು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಆಗಿದ್ದು, ಇದರ ಸ್ಪೀಡು ಪ್ರತಿ ಗಂಟೆಗೆ 29,400 ಕಿಲೋಮೀಟರ್ಗಳಷ್ಟಿದೆ. ಅಂದ್ರೆ ಇದು ಬರೀ ಅರ್ಧ ಗಂಟೆಯಲ್ಲಿ ಅಮೆರಿಕಾನ ತಲುಪುವಷ್ಟು ವೇಗವನ್ನು ಹೊಂದಿದೆ. ಆದರೆ ಅಮೆರಿಕಾನ ತಲುಪುವಷ್ಟು ದೂರವನ್ನ ಇದು ಪ್ರಯಾಣ ಮಾಡುವುದಿಲ್ಲ ಅಷ್ಟೇ. ಆದರೆ ಚೈನಾ ಇದರ ರೇಂಜಿಗೆ ಸುಲಭವಾಗಿ ಒಳಗಾಗುತ್ತೆ. ಚೈನಾದ ಯಾವ ನಗರವನ್ನು ಬೇಕಿದ್ರು, ಯಾವ ಮೂಲೆಯನ್ನು ಬೇಕಿದ್ರು ಭಾರತ ಅಗ್ನಿ 5 ಮೂಲಕ ಮುಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ. ಚೈನಾದ ಭಯಕ್ಕೆ ಕಾರಣವಾಗ್ತಾ ಇರುವ ಅಂಶಗಳ ಪೈಕಿ ಇದು ಕೂಡ ಒಂದು. ಹಾಗೇನೆ ಈ ಅಗ್ನಿ 5 ನ ಒಂದು ಯೂನಿಟ್ ನ ಬೆಲೆ 50 ಕೋಟಿ ರೂಪಾಯಿಗಳಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಮತ್ತು ಚೀನಾದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ವೆಚ್ಚಕ್ಕೆ ಹೋಲಿಕೆ ಮಾಡಿದ್ರೆ ಇದರ ವೆಚ್ಚ ಕೂಡ ತುಂಬಾನೇ ಕಡಿಮೆ. ಇನ್ನು ಇದರ ಮುಂದಿನ ವರ್ಷನ್ ಅಗ್ನಿ 6 ಕೂಡ ಬರ್ತಾ ಇದೆ. ಗೆಳೆಯರೆ, ಈ ಅಗ್ನಿ 6 ಅನ್ನೋದು ಅಗ್ನಿ 5 ಗಿಂತಲೂ ಹೆಚ್ಚು ದೂರವನ್ನು ಕ್ರಮಿಸುತ್ತೆ ಅಂತ ಹೇಳ್ತಾರೆ. ಇದರ ರೇಂಜು 10,000 to 12,000 ಕಿಲೋಮೀಟರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಚೈನಾ ಇಲ್ಲಿ ಭಾರತದ ಮಿಸೈಲ್ನ ದೂರವನ್ನ ಇನ್ನಷ್ಟು ಹೆಚ್ಚು ಮಾಡೋದ್ರಲ್ಲಿ ಅನುಮಾನ ಇಲ್ಲ. ಈ ಅಗ್ನಿ 6 ಅನ್ನೋದು ಜಗತ್ತಿನ ಬಹುತೇಕ ದೇಶಗಳನ್ನ ಭಾರತದ ಗುರಿಗೆ ತಂದು ನಿಲ್ಲಿಸುತ್ತೆ. ಯುರೋಪ್ ಸಂಪೂರ್ಣವಾಗಿ ಅಗ್ನಿಯ ಅಂಕೆಗೆ ಸಿಗ್ತಾ ಇದೆ. ಇನ್ನು ಈ ಅಗ್ನಿ 6 4 ಹಂತಗಳ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಇದರಲ್ಲಿ ಕೂಡ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಇರುತ್ತೆ. 10ರಿಂದ 12 ಟಾರ್ಗೆಟ್ಗಳನ್ನು ಏಕಕಾಲಕ್ಕೆ ಉಡಾಯಿಸಬಲ್ಲ ಸಾಮರ್ಥ್ಯ ಇದಕ್ಕಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇದು ಮ್ಯಾನ್ಯೂರಬಲ್ ರೀ ಎಂಟ್ರಿ ವೆಹಿಕಲ್ ಕೂಡ ಆಗಿರೋದ್ರಿಂದ ಮಾರ್ಗ ಮಧ್ಯೆ ಇದರ ದಾಳಿಯ ಗುರಿಯನ್ನ ಬದಲಿಸುವ ಅವಕಾಶ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಈ ಅಗ್ನಿ ಸಿರೀಸ್ನ ಮಿಸೈಲ್ಗಳಲ್ಲಿ ಭಾರಿ ತೂಕದ ವಾರ್ ಹೆಡ್ಗಳನ್ನು ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಗ್ನಿ 5 ಅಲ್ಲಿ 1.5 ಟನ್ ತೂಕದ ವಾರ್ ಹೆಡ್ ಅನ್ನ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆದ್ರೆ, ಅಗ್ನಿ 6 ಅಲ್ಲಿ 3 ಟನ್ ತೂಕದ ವಾರ್ ಹೆಡ್ ಅನ್ನ ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ದೇಶದ ಮಿಸೈಲ್ ಶಕ್ತಿ ಹೆಚ್ಚಾಗ್ತಾ ಹೋದಂತೆ ಅದರ ಶತ್ರುಗಳಿಗೆ ಸಹಜವಾಗಿ ಒಂದು ಸಣ್ಣ ಆತಂಕ ಶುರುವಾಗುತ್ತೆ. ಹೇಳಿ ಕೇಳಿ ಭಾರತ ಕೂಡ ಅಣುಶಕ್ತ ದೇಶ. ಹೀಗಾಗಿ ಚೈನಾ ಭಾರತವನ್ನ ಸೇನಾ ಶಕ್ತಿಯ ಮೂಲಕ, ಆಯುಧ ಶಕ್ತಿಯ ಮೂಲಕ ಹೆದರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆಗೆ ಅಣ್ವಸ್ತ್ರಗಳನ್ನು ಹೊತ್ತು ಚೈನಾದ ಯಾವ ಮೂಲೆಗೆ ಬೇಕಾದರೂ ಹಾಕಬಲ್ಲ ತಾಕತ್ತಿರುವ ಮಿಸೈಲ್ಗಳನ್ನು ಕೂಡ ಭಾರತ ಸಿದ್ಧ ಮಾಡಿಕೊಂಡು ಬಿಟ್ರೆ ಚೈನಾದ ವಿರುದ್ಧ ದೊಡ್ಡ ಮಟ್ಟದ ಡೆಟರೆನ್ಸ್ ಅನ್ನ ಸಾಧಿಸೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದೆ ಹೆದರಿಸೋದಕ್ಕೆ ಸಾಧ್ಯವೂ ಆಗೋದಿಲ್ಲ ಅನ್ನೋ ಅಂಶ ಇದೆ ನೋಡಿ. ಅದೇ ಚೈನಾಗೀಗ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇರೋದು. ಇನ್ನು ಚೈನಾದ ಬಳಿ ಇಂಥ ಆಯುಧಗಳಿಲ್ಲ ಅಂತಲ್ಲ, ಅವರು ಕೂಡ DF ಅಂದ್ರೆ ಡೆಂಗ್ ಫೆಂಗ್ ಹೆಸರಿನ ಮಿಸೈಲ್ ಸಿರೀಸ್ಗಳನ್ನು ಹೊಂದಿದ್ದಾರೆ. ಅದರಲ್ಲಿ 300 ಕಿಲೋಮೀಟರ್ನಿಂದ 15,000 ಕಿಲೋಮೀಟರ್ ದೂರದವರೆಗೆ ಸಾಗಬಲ್ಲ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಡೆಂಗ್ ಫೆಂಗ್ 41 ಅನ್ನೋದು ಸುಮಾರು 31,000 ಕಿಲೋಮೀಟರ್ಗಳಷ್ಟು ವೇಗವನ್ನು ಹೊಂದಿದ್ದು 12ರಿಂದ 15,000 ಕಿಲೋಮೀಟರ್ ದೂರವನ್ನು ಕ್ರಮಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಮಿಸೈಲ್ ಆಗಿದೆ. ಈ ಡೆಂಗ್ ಫೆಂಗ್ ಸಿರೀಸ್ ಮೂಲಕ
ಭಾರತದ ಯಾವ ಮೂಲೆಯನ್ನು ಬೇಕಾದರೂ ಟಾರ್ಗೆಟ್ ಮಾಡ್ಕೊಳ್ಳೋ ಶಕ್ತಿ ಚೈನಾಗೂ ಇದೆ. ಇಲ್ಲಿ ದಾಳಿ ಮಾಡೋದಕ್ಕೆ ಮಿಸೈಲ್ಗಳಿರೋದರ ಜೊತೆಗೆ ಅವುಗಳನ್ನು ತಡೆಯೋದಕ್ಕೆ ಬೇಕಾದ ಏರ್ ಡಿಫೆನ್ಸ್ ಕೂಡ ಮುಖ್ಯ ಆಗುತ್ತೆ. ಹಾಗೆ ಏರ್ ಡಿಫೆನ್ಸ್ನ ಕಣ್ಣಿಗೆ ಮಣ್ಣೆರಚುವ ಎಲೆಕ್ಟ್ರಾನಿಕ್ ವಾರ್ಫೇರ್ ಎಕ್ವಿಪ್ಮೆಂಟ್ಗಳು ಕೂಡ ಬೇಕಾಗುತ್ತವೆ. ಅವುಗಳನ್ನು ತಯಾರು ಮಾಡ್ಕೋಬೇಕು ಅಂದರೆ ಶತ್ರುಗಳ ಮಿಸೈಲ್ ಶಕ್ತಿಯ ಅರಿವು ಕೂಡ ಇರಬೇಕು. ಅದನ್ನು ತಿಳ್ಕೊಳ್ಳೋದಕ್ಕೆ ಚೈನಾ ಪ್ರತಿ ಬಾರಿ ಭಾರತದ ಮಿಸೈಲ್ ಪರೀಕ್ಷೆ ಮಾಡುವಾಗಲೂ ತನ್ನ ಸ್ಪೈ ಹಡಗುಗಳನ್ನು ಭಾರತದ ಸಮೀಪಕ್ಕೆ ಕಳುಹಿಸಿಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಈ ಪ್ರಯತ್ನದಲ್ಲಿ ಅವರು ಎಷ್ಟು ಯಶಸ್ವಿಯಾಗಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದರೆ ಭಾರತ ಅಗ್ನಿ ಪರೀಕ್ಷೆ ಮಾಡುವಾಗಲೆಲ್ಲ ಚೈನಾ ಸ್ವಲ್ಪ ಎಚ್ಚರಿಕೆಗಳನ್ನು ತಗೊಳ್ಳೋದನ್ನು ಮರೆಯೋದಿಲ್ಲ. ಇನ್ನು ಅಮೆರಿಕ ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ಏರ್ ಡಿಸ್ಟೆನ್ಸು 13,500 ಕಿಲೋಮೀಟರ್ಗಳು. ಇಲ್ಲಿ ಅಗ್ನಿ 6ನ ರೇಂಜು 10,000 to 12,000 ಕಿಲೋಮೀಟರ್ ಅಂತ ಭಾರತ ಹೇಳ್ಕೊಳ್ತಾ ಇದೆ. ಅಮೆರಿಕನ ಟಾರ್ಗೆಟ್ ಮಾಡ್ಕೊಳ್ಳೋಷ್ಟು ದೂರ ನಮ್ಮ ಮಿಸೈಲ್ ಹಾರೋದಿಲ್ಲ ಅನ್ನೋದನ್ನ ಭಾರತ ಬೇಕಂತಲೇ ತಿಳಿಸೋ ಪ್ರಯತ್ನವನ್ನು ಮಾಡುತ್ತೆ. ಆದರೂ ಅಮೆರಿಕಾಗೆ ಭಾರತದ ಬಗ್ಗೆ ಈ ವಿಷಯದಲ್ಲಿ ಸಣ್ಣದೊಂದು ಅನುಮಾನ ಇದ್ದೇ ಇದೆ. ಇಲ್ಲಿ ಆಯುಧಗಳ ಶಕ್ತಿ ಎಷ್ಟು ಮತ್ತು ಏನು ಅನ್ನೋದು ಅವುಗಳ ನಿಜ ಪ್ರಯೋಗ ನಡೆದಾಗಲೇ ಗೊತ್ತಾಗೋದು. ಇನ್ನು ಅಮೆರಿಕಾದಂತಹ ದೇಶಗಳು ತಮ್ಮ ನೆಲವನ್ನು ಟಾರ್ಗೆಟ್ ಮಾಡುವಷ್ಟು ಶಕ್ತಿಶಾಲಿ ಮಿಸೈಲ್ಗಳನ್ನು ಯಾರು ತಯಾರು ಮಾಡದೇ ಇರಲಿ ಅಂತಲೇ ಬಯಸೋದು. ಆದರೂ ರಷ್ಯಾ, ಚೀನಾ, ಉತ್ತರ ಕೊರಿಯಾದಂಥ ದೇಶಗಳು ಅಮೆರಿಕಾನ ಮುಟ್ಟುವಷ್ಟು ಶಕ್ತಿಶಾಲಿ ಆಯುಧಗಳನ್ನು ಈಗಾಗಲೇ ಸಿದ್ಧ ಮಾಡಿಟ್ಕೊಂಡಿವೆ. ಈಗ ಈ ಸಾಲಿಗೆ ಭಾರತವು ಸೇರ್ತಾ ಇದ್ದಂತಿದೆ. ಅಗ್ನಿಯ ವೇಗ 15,000 ಕಿಲೋಮೀಟರ್ ಆದರೆ ಭಾರತಕ್ಕೆ ಅಮೆರಿಕ ತುಂಬ ದೂರ ಏನಾಗೋದಿಲ್ಲ. ಒಟ್ಟಲ್ಲಿ ಭಾರತದ ಬ್ರಹ್ಮೋಸ್ ಅನ್ನೋ ಬ್ರಹ್ಮಾಸ್ತ್ರದ ಯಶಸ್ಸು ಈಗ ಇಡೀ ಜಗತ್ತನ್ನ ಭಾರತದ ಮಿಸೈಲುಗಳ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದೆ. ಅದರ ಜೊತೆಗೆ ಈಗ ಅಗ್ನಿ 6 ಕೂಡ ಜಗತ್ತಿನ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಂದ್ರೆ ಖಂಡಿತ ಸುಳ್ಳೇನಲ್ಲ. ಇದು ಗೆಳೆಯರೆ ಅಗ್ನಿ ಸಿರೀಸ್ನ ಮಿಸೈಲ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.